ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕ್ಯಾರೆಟ್ ಯೂಸ್ ಮಾಡಿ ಡೆಸರ್ಟ್ ಮಾಡ್ತಿದ್ದೀನಿ. ಇಲ್ಲಿ ನಾನು 1 kg ಕ್ಯಾರೆಟ್ ತೊಗೊಂಡಿದ್ದೀನಿ, ಅದನ್ನು ತುರಿದಿಟ್ಕೊಂಡಿದ್ದೀನಿ. ಕ್ಯಾರೆಟ್ ಒಂದು ಬ್ರೈಟ್ ಕಲರ್ಡ್ ವೆಜಿಟೇಬಲ್. ಇದಕ್ಕೆ ನಾನು 3 ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ತಿದ್ದೀನಿ: ಗೋಡಂಬಿ, ಬಾದಾಮಿ, ಪಿಸ್ತಾ. ನಾನಿಲ್ಲಿ ದ್ರಾಕ್ಷಿನ ಸ್ಕಿಪ್ ಮಾಡಿದ್ದೀನಿ. ಈಗ ಒಂದು ಬಾಣಲಿನ ಕಾಯಕ್ಕಿಟ್ಟು ಅದಕ್ಕೆ ಅರ್ಧ ಕಪ್ಪಷ್ಟು ತುಪ್ಪ ಹಾಕಿ ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ನ ಚೆನ್ನಾಗಿ ಫ್ರೈ ಮಾಡ್ತೀನಿ. ಇದು ಎಷ್ಟು ಫ್ರೈ ಆಗಬೇಕು ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಆಗಬೇಕು ಆ್ಯಂಡ್ ಎಲ್ಲ ಸಾಫ್ಟಾಗಿ ಎಣ್ಣೆಗೆಂಪು ಹಾಕಬೇಕು. ಕ್ಯಾರೆಟ್ನಲ್ಲಿ ಬೀಟಾ ಕ್ಯಾರೋಟಿನ್ ಅನ್ನೋ ಅಂಶ ಇದೆ. ಸೊ ಅದು ವಿಟಮಿನ್ ಎನ ಪ್ರೊಡ್ಯೂಸ್ ಮಾಡುತ್ತೆ. ಇದು ನಮ್ಮ ಕಣ್ಣು ದೃಷ್ಟಿಗೆ ಒಳ್ಳೆಯದು ಆ್ಯಂಡ್ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಬೇಕು. ಆ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಏನು ಅಂದರೆ ವಿಟಮಿನ್ ಎ. ಸೊ ಅದು ಈ ಕ್ಯಾರೆಟಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಈ ಕ್ಯಾರೆಟ್ ಈಗ ಇಷ್ಟು ಬೆಂದರೆ ಸಾಕು ಆ್ಯಂಡ್ ಇದು ಎಣ್ಣೆಗೆಂಪು ಕೂಡ ಆಗಿದೆ. ಈ ಟೈಮಲ್ಲಿ ನಾನು 1 ಕಪ್ ಹಾಲು ಹಾಕ್ತಾಯಿದ್ದೀನಿ. ಹಾಲು ಹಾಕಿ ಕ್ಯಾರೆಟ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಇದು ಎಷ್ಟು ಮೀಡಿಯಮ್ ಫ್ಲೇಮಲ್ಲಿ ನೀವು ಕುಕ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಈಗ ನೋಡಿ ಹಾಲೆಲ್ಲ ಹೀರ್ಕೊಂಡಿದೆ ಕ್ಯಾರೆಟಿಗೆ. ಈ ಟೈಮಲ್ಲಿ ನಾನು 1 ಕಪ್ ಶುಗರ್ ಆ್ಯಡ್ ಮಾಡ್ತೀನಿ. ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಬಟ್ ಇಲ್ಲಿ ನಾನು 1 ಕಪ್ ಶುಗರ್ ಆ್ಯಡ್ ಮಾಡಿ ಮತ್ತೆ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಈಗ ಇದೆಲ್ಲ ಆಲ್ಮೋಸ್ಟ್ ಕ್ಯಾರೆಟಿಗೆ ಹಿಡ್ಕೊಂಡು ತಿಕ್ಕಾಗಿದೆ ನೋಡಿ. ಇಷ್ಟೆಲ್ಲ ಸಕ್ಕರೆ ಎಲ್ಲ ಕರಗಿದೆ. ಈ ಟೈಮಲ್ಲಿ ನಾನು ಇನ್ನೂ ಅರ್ಧ ಕಪ್ ತುಪ್ಪ ಹಾಕಿ ಇದಕ್ಕೆ ಇನ್ನೊಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ತೀನಿ. ಇಲ್ಲೀಗ ನಾವು ಇಟ್ಕೊಂಡಿದ್ವಲ್ಲ ಬಾದಾಮಿ, ಗೋಡಂಬಿ, ಪಿಸ್ತಾ ಇದನ್ನೆಲ್ಲ ಹಾಕಿ ಇನ್ನೊಂದು 5ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಬೇಯಕ್ಕೆ ಬಿಡ್ತೀವಿ. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಟಡಾ, ನನ್ನ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.